ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸೂರ್ಯ ಕಸ್ತೂರಿ ಮನೆಗೆ ಇನ್ವಿಟೇಷನ್ ತೊಗೊಂಡು ಬರ್ತಾನೆ. ಅಲ್ಲಿ ಶಾಂತಿ ಕೂಡ ಇರ್ತಾಳೆ. ಆಗ ಕಸ್ತೂರಿ ಇನ್ವಿಟೇಷನ್ನೊಟ್ಟಿಗೆ ಸ್ವಲ್ಪ ಹಣವನ್ನು ಕೂಡ ಸೂರ್ಯನಿಗೆ ಕೊಡ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಏನು ಆಂಟಿ ಇದು ಅಂತೇಳಿ. ಹಾಗೆ ಕಸ್ತೂರಿ ಹೇಳ್ತಾಳೆ, ಮದುವೆಗೆ ನನ್ನಿಂದ ಆಗುವಷ್ಟು ಸಹಾಯನಪ್ಪ ಅಂತ ಹೇಳ್ತಾಳೆ. ಹೀಗೆ ಸಹಾಯ ಮಾಡೋದ್ರಿಂದ ನನ್ನ ದೂರ ಆದಂಥ ಸೊಸೆ ಮತ್ತು ಮಗ ಒಂದಾಗ್ತಾರೋ ಏನೋ ಅಂತ ಒಂದು ಆಶೆ ಅಂತ ಹೇಳ್ತಾಳೆ. ಹತ್ತಿರದಲ್ಲಿದ್ದ ಶಾಂತಿ ಅವಳನ್ನೇ ದುರ್ಗುಟ್ಟಿ ನೋಡ್ತಾ ಇರ್ತಾಳೆ. ಹಾಗೆ ಸೂರ್ಯ ಆ ಹಣವನ್ನು ತೆಗೆದುಕೊಳ್ತಾನೆ. ಹಾಗೆ ಸೂರ್ಯ ಹೇಳ್ತಾನೆ ಕಸ್ತೂರಿ ಹತ್ರ, ಆಂಟಿ ನಾನಿನ್ನು ಹೋಗಿ ಬರ್ತೇನೆ ಅಂತ ಹೇಳಿ. ಆಗ ಕಸ್ತೂರಿ ಕೂಡ ಸರಿಯಪ್ಪ ಅಂತ ಹೇಳ್ತಾಳೆ. ಅದೇ ರೀತಿಯಾಗಿ ಶಾಂತಿ ಹತ್ರ ಹೇಳ್ತಾನೆ ಸೂರ್ಯ, ಸಕ್ಕರೆ ನಾನಿನ್ನು ಹೋಗಿ ಬರಲೆ ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಸರಿಯಪ್ಪ ಹೋಗ್ಬಿಟ್ಟು ಬಾ, 10 ರೂಪಾಯಿ ಕಾರ್ಡ್ ಕೊಟ್ಟು 10,000 ಹೊಡೆದು ಬಿಟ್ಟಿಯಲ್ಲ. ಆಗ ಕಸ್ತೂರಿ ಹೇಳ್ತಾಳೆ, ಏನೇ ಶಾಂತಿ ನೀನು ಅಂತ ಹೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಶಾಂತಿ ಅಂದರೆ ಸಕ್ಕರೆ ಬೈಲ್ ಶಾಂತಿ ಏನಿವಾಗ ಅಂತ ಹೇಳ್ತಾಳೆ. ಮತ್ತೆ ಕಸ್ತೂರಿ ಹೇಳ್ತಾಳೆ, ಸೂರ್ಯ ನೀನು ಹೋಗಪ್ಪ ಅಂತ ಹೇಳಿ. ಸರಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಒಂದು ಕಡೆಯಲ್ಲಿ ರತಿ ಮತ್ತು ಮದನ್ ಇಬ್ಬರು ಕೂಡ ಒಂದು ರೂಮ್ನ ಒಳಗಡೆ ಇರ್ತಾರೆ. ಈ ಮದನ್ ಅನ್ನೋನು ರತಿಯನ್ನು ಗಟ್ಟಿಯಾಗಿ ತಬ್ಬಿಡಿದುಕೊಂಡಿರ್ತಾನೆ. ಆಗ ಸೂರ್ಯನಿಗೆ ಅವನು ಮಾತಾಡೋದು ಕೇಳಿಸ್ತದೆ. ಆಗ ಸೂರ್ಯ ಸಡನ್ನಾಗಿ ಬಾಗಿಲು ಓಪನ್ ಮಾಡ್ತಾನೆ. ಆವಾಗ ಮದನ್ ಡ್ಯಾನ್ಸ್ ಕಲಿಸುವ ರೀತಿಯಲ್ಲಿ ನಾಟಕವಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಸೂರ್ಯ ಅದನ್ನೇ ನೋಡ್ತಾ ಇರ್ತಾನೆ. ಮತ್ತು ಅವನಿಗೆ ಡೌಟ್ ಬರುತ್ತೆ, ಆದರೂ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಮತ್ತು ಶಾಂತಿ ಮಕ್ಕಳನ್ನೆಲ್ಲ ಕರೀತಾಳೆ ಡ್ಯಾನ್ಸ್ಗೆ. ಹಾಗೆ ಕಸ್ತೂರಿ ಮಕ್ಕಳನ್ನೆಲ್ಲ ಕರೆದುಕೊಂಡು ಬರ್ತಾರೆ. ಇತ್ತ ಕಡೆ ರೋಹಿಣಿ ಮನೆಯಲ್ಲಿ ಆಚೆ ಈಚೆ ಹೋಗ್ತಾ ಇರ್ತಾಳೆ. ಅನಂತರ ಬ್ಯಾಗ್ ಹಾಕ್ಕೊಂಡು ಹೊರಗಡೆ ಹೋಗುವಾಗ ಮೀನಾ ಮತ್ತು ಶ್ರುತಿ ಬಂದಿರ್ತಾರೆ. ಮೀನಾ ಮತ್ತು ಶ್ರುತಿ ಕನಕನಿಗೆ ಚೈನ್ ಪರ್ಚೇಸ್ ಮಾಡಲಿಕ್ಕೆ ಹೋಗಿರ್ತಾರೆ. ಆವಾಗ ಮಧ್ಯ ರೋಹಿಣಿ ಕೂಡ ಇರ್ತಾಳೆ. ರೋಹಿಣಿ ಅವರನ್ನು ನೋಡ್ತಾಳೆ. ನೋಡಿ ಶ್ರುತಿ ಹೇಳ್ತಾಳೆ, ಚೈನ್ ಸಖತ್ತಾಗಿತ್ತಲ್ಲ ಮೀನಾ ಮರಿ ಅಂತ ಹೇಳಿ. ಆಗ ರೋಹಿಣಿಗೆ ಒಂಥರ ಆಗುತ್ತೆ. ಮೀನನ ಹತ್ರ ಶ್ರುತಿ ಕೇಳ್ತಾಳೆ, ಚೈನ್ ಚೆನ್ನಾಗಿದೆ ಅಲ್ವಾ ಮೀನಾ ಮರಿ ಅಂತೇಳಿ. ಆಗ ಮೀನಾ ಹೇಳ್ತಾಳೆ, ಚೈನ್ ಏನು ಚೆನ್ನಾಗಿದೆ, ಆದರೆ ದುಬಾರಿ ದುಡ್ಡಾಯ್ತಲ್ವಾ ಶ್ರುತಿ ಅಂತೇಳಿ, 4 ಲಕ್ಷ ಆಯ್ತಲ್ವಾ ಅಂತೇಳಿ ಹೇಳ್ತಾಳೆ. ಅದನ್ನು ರೋಹಿಣಿ ಕೂಡ ಕೇಳಿಸ್ಕೊಳ್ತಾ ಇರ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ. ಸರಿ, ಈ ಚೈನನ್ನು ಜೋಪಾನವಾಗಿ ಭದ್ರವಾಗಿ ತೆಗ್ದಿಡಿ ಅಂತ ಹೇಳಿ ಶ್ರುತಿ ಮೀನನ ಕೈಗೆ ಕೊಡ್ತಾಳೆ. ಆಗ ಮೀನಾ ಹೇಳ್ತಾಳೆ, ದೇವರ ಮನೆಯಲ್ಲಿ ತೆಗ್ದಿರ್ತೇನೆ ಅಂತ ಹೇಳಿ. ಹಾಗೆ ಶ್ರುತಿ ಹೇಳ್ತಾಳೆ ಮೀನಾ ಹತ್ರ, ಹೊರಡೋನು ಅಂತ ಹೇಳಿ. ಆಗ ರೋಹಿಣಿ ಕೇಳ್ತಾಳೆ, ಇನ್ನೆಲ್ಲಿಗೆ ಅಂತ ಹೇಳಿ. ಆಗ ಶ್ರುತಿ ಹೇಳ್ತಾಳೆ, ನೀವು ಬನ್ನಿ, ನಿಮಗೂ ಕೂಡ ನಾನು ಸಾರಿ ತೆಗೆದು ಕೊಡ್ತೀನಿ ಅಂತ ಹೇಳಿ. ಆಗ ರೋಹಿಣಿ ಹೇಳ್ತಾಳೆ, ಬೇಡ, ನನಗೆ ಇವಾಗ ಪಾರ್ಲರಲ್ಲಿ ತುಂಬ ಕೆಲಸ ಇದೆ, ನಾನು ಹೋಗಬೇಕು ಅಂತ ಹೇಳಿ. ಸರಿ ಅಂತ ಹೇಳಿ ಶ್ರುತಿ ಕೂಡ ಹೇಳ್ತಾಳೆ. ಹಾಗೆ 3 ಜನ ಕೂಡ ಒಟ್ಟಿಗೆ ಹೊರಗಡೆ ಹೋಗ್ತಾರೆ. ಹಾಗೆ ಮೀನಾ ಬಾಗಿಲು ಚಿಲ್ಕ ಹಾಕ್ಕೊಂಡು ಪಾಟ್ನ ಅಡಿಗೆ ಕೀಯನ್ನು ಬಿಸಾಡ್ತಾಳೆ. ಹಾಗೆ ರೋಹಿಣಿ ಕೇಳ್ತಾಳೆ, ನೀವ್ಯಾಕೆ ಪಾಟ್ನ ಅಡಿಯಲ್ಲಿಟ್ಟದು ಕೀಯನ್ನು ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅತ್ತೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಾರೆ ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ರೋಹಿಣಿ ದಿನೇಶನ ಹತ್ರ ಕೂಡ ಹೇಳ್ತಾಳೆ, ಚಿನ್ನ ಕಳವು ಮಾಡಲಿಕ್ಕೆ. ಹಾಗೆ ರೋಹಿಣಿ ನಡೆದುಕೊಂಡು ಹೋಗುವಾಗ ದಿನೇಶ ಎದುರಿಗಿನೇ ಸಿಗ್ತಾನೆ. ಆಗ ದಿನೇಶನನ್ನು ನೋಡ್ತಾಳೆ, ಎದುರಿಗಿನೇ ಬಂದ್ಬಿಟ್ಟೆ ಅಂತೇಳಿ ಬೈತಾಳೆ ದಿನೇಶನಿಗೆ. ಹಾಗೆ ರೋಹಿಣಿ ದಿನೇಶನ ಹತ್ರ ಎಲ್ಲ ಹೇಳ್ತಾಳೆ, ಕೀ ಎಲ್ಲಿದೆ, ಒಡವೆಯನ್ನು ಎಲ್ಲಿಟ್ಟಿದ್ದಾರೆ ಅಂತ ಎಲ್ಲವನ್ನು ದಿನೇಶನ ಹತ್ರ ಹೇಳ್ತಾಳೆ. ಆಗ ದಿನೇಶ ಬರ್ತಾನೆ ಮನೆಗೆ. ಚಿನ್ನವನ್ನು ಕಳವು ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ದಿನೇಶ ಚಿನ್ನವನ್ನೆಲ್ಲ ಎತ್ಕೊಂಡು ಹೋಗಲಿಕ್ಕೆ ರೆಡಿಯಾಗಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜ ಬರ್ತಾನೆ. ಮನೋಜ ಆ ಕಳ್ಳ ಚಿನ್ನ ಎತ್ಕೊಂಡು ಹೋಗೋದನ್ನು ನೋಡಿ ಅವನನ್ನು ತಡಿತಾನೆ. ದಿನೇಶ ಮತ್ತು ಮನೋಜನ ನಡುವೆ ದೊಡ್ಡ ಫೈಟೇ ನಡೆಯುತ್ತೆ. ಮನೋಜ ಕೂಡ ಮುಖಕ್ಕೆ ಮಾಸ್ಕನ್ನು ಹಾಕಿರ್ತಾನೆ. ಆಗ ಶ್ರುತಿ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ ಹೊರಗಿನಿಂದ. ಆಗ ಶ್ರುತಿ ಮತ್ತು ಮೀನಾ ಎನಿಸ್ತಾರೆ, ಇಬ್ಬರು ಕೂಡ ಕಳ್ಳರು ಅಂತ ಎನಿಸ್ಕೊಂಡು ಇಬ್ಬರಿಗೂ ಕೂಡ ಸರಿಯಾಗಿ ಏಟು ಬೀಳುತ್ತೆ ಶ್ರುತಿ ಮತ್ತು ಮೀನಾಳ ಕೈಯಿಂದ. ಮೀನಾ ಹೇಗೋ ಆ ದಿನೇಶನ ಕೈಯಿಂದ ಒಡವೆಗಳನ್ನು ಬಿಡಿಸ್ತಾಳೆ. ಅದೇ ರೀತಿಯಾಗಿ ದಿನೇಶ ತಪ್ಪಿಸ್ಕೊಳ್ತಾನೆ. ಮನೋಜ ಮಾತ್ರ ಅಲ್ಲೇ ಸಿಕ್ಕಿಬಿದ್ದು ಇಬ್ಬರ ನಡುವೆ ಕೂಡ, ಅಂದರೆ ಶ್ರುತಿ ಮತ್ತು ಮೀನಾ ಇಬ್ಬರು ಕೂಡ ಅವನಿಗೆ ಸರಿಯಾಗಿ ಬಾರಿಸ್ತಾರೆ. ಮೀನಾ ಮತ್ತು ಶ್ರುತಿಗೆ ಅದು ಮನೋಜ್ ಅಂತ ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ಸೇರಿ ಮನೋಜ್ಗೆ ಸರಿಯಾಗಿ ಹೊಡಿತಾರೆ. ಆನಂತರ ಅಲ್ಲಿಗೆ ಶಾಂತಿ ಬರ್ತಾಳೆ. ಶಾಂತಿ ಕೂಡ ಸರಿಯಾಗಿ ಬಾರಿಸ್ತಾಳೆ. ಆನಂತರ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಹಾಗೆ ರೋಹಿಣಿ ಏನು ಅಂದ್ಕೊಳ್ತಾಳೆ ಅಂದರೆ, ಈ ಕಳ್ಳ ಸಿಕ್ಕಾಕೊಂಡ್ರೆ ನನ್ನ ಗತಿ ಬರ್ಬಾದಾಗ್ತದೆ, ಇವನೇನಾದರೂ ನನ್ನ ಹೆಸರು ಹೇಳಿಬಿಟ್ರೆ ಏನು ಗತಿ ಅಂತೇಳಿ ರೋಹಿಣಿ ಆಲೋಚಿಸಿರ್ತಾಳೆ. ಇವನ ಮೂತಿಗೆ ಸರಿಯಾಗಿ ಹೊಡಿಬೇಕು, ಇವನಿಗೆ ಮಾತಾಡಲಿಕ್ಕೆ ಆಗಬಾರ್ದು ಅಂತೇಳಿ ರೋಹಿಣಿ ಅವನ ಮೂತಿಗೆ ಸರಿಯಾಗಿ ಬಡಿತಾಳೆ. ಅಷ್ಟೊತ್ತಿಗೆ ಸೂರ್ಯ ಮತ್ತು ರಂಗನಾಥ್ ಬರ್ತಾರೆ.
ಹಾಗೆ ಎಲ್ಲರೂ ಸೇರಿ ಹೊಡೆಯುವಾಗ ರಂಗನಾಥ್ ಅವರು ತಡೀತಾರೆ. ಶಾಂತಿ ಏನೇದು ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ ಕಳ್ಳ ಅಂತ ಹೇಳಿ. ಆಗ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ, ರೀ ನಮ್ಮ ಮನೆಯಲ್ಲಿರುವ ದುಡ್ಡು ಚಿನ್ನ ಎಲ್ಲ ತಗೊಂಡು ಓಡೋಕೆ ರೆಡಿಯಾಗಿದ್ದ. ಆಗ ಸೂರ್ಯ ಹೇಳ್ತಾನೆ, ನನ್ನ ಮನೆಯದ್ದೇ ಚಿನ್ನ ಒಡವೆ ಬೇಕಾ ನಿನಗೆ ಕಳ್ತನ ಮಾಡೋಕ್ಕೆ ಅಂತ ಹೇಳಿ. ಅಯ್ಯ ನಿನ್ನ ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ಸೂರ್ಯ ಇವನನ್ನು ಹೊಡೆಯೋಕೆ ನೀನೆಲ್ಲ ಆಯ್ತು, ಚಚಾಕು ಅಂತ ಹೇಳ್ತಾಳೆ. ಆಗ ಸೂರ್ಯ ಹೊಡೆಯೋಕೆ ರೆಡಿ ಆಗ್ತಾನೆ. ರಂಗನಾಥ್ ಅವರು ಹೊಡೆಯೋದು ಬೇಡ ಅಂತ ತಡೀತಾರೆ. ಆದರೆ ಸೂರ್ಯ ಕೇಳೋದೇ ಇಲ್ಲ. ಮತ್ತು ಸೂರ್ಯ ಕೂಡ ಅವನನ್ನು ಹೊಡಿತಾನೆ. ಪಾಪ ಮನೋಜ್ ಎಲ್ಲರ ಕೈಯಿಂದ ಧರ್ಮದ ಇಟ್ಟು ತಿಂತಾನೆ. ಆದರೆ ಅವನು ಮಾಡಿದ್ದು ಒಳ್ಳೆಯದಕ್ಕಾಗಿಯೇ. ಅವನು ಮಾಡಿದ ಉಪಕಾರದಿಂದ ಚಿನ್ನ ಮನೆಯಲ್ಲಿ ಉಳಿಯಿತು. ಶ್ರುತಿ ಒಂದು ದೊಡ್ಡ ಕೋಲು ಇಟ್ಕೊಂಡು ಹೊಡಿಲಿಕ್ಕೆ ಹೋಗ್ತಾಳೆ. ಆಗ ಮನೋಜ ಅಮ್ಮ ಅಂತ ಹೇಳಿ ಕಿರಿಸ್ತಾನೆ. ಆಗ ರಂಗನಾಥ್ ಮತ್ತು ಶಾಂತಿ ಮನೋಜ ಧರಿಸಿದ್ದಂಥ ಮುಖವಾಡವನ್ನು ತೆಗಿತಾರೆ. ನೋಡುವಾಗ ಅದು ಮನೋಜ ಆಗಿರ್ತಾನೆ. ಪೆಟ್ಟು ತಿಂದ ಮನೋಜನಿಗೆ ಕೂತ್ಕೊಳ್ಳೋ ಕೂಡ ಶಕ್ತಿ ಇರುವುದಿಲ್ಲ. ಅವನು ದಡಾರನೆಂತ ಕೆಳಗಡೆ ಬೀಳ್ತಾನೆ. ಹಾಗೆ ಎಲ್ಲರೂ ಬಾಯ್ ಬಿಟ್ಕೊಂಡು ನೋಡ್ತಾ ಇರ್ತಾರೆ ಮನೋಜನ್ನ. ಮನೋಜ ಎಲ್ಲರಿಗೂ ಬೈತಾನೆ, ಪಾಪಿಗಳ ರಣಹದ್ದುಗಳ ಎಳೆ ಮಗು ಅಂತೂ ನೋಡಿದೆ, ನನ್ನನ್ನು ಸರಿಯಾಗಿ ಹೊಡೆದು ಬಿಟ್ರಲ್ಲ ಅಂತೇಳಿ. ಮನೋಜನ ಮೂತಿ ಎಲ್ಲ ಬಾಸುಂಡೆ ಥರ ಆಗಿರುತ್ತೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಏನಯ್ಯ ಬಂದೋಗಿರೋದು ನಿನಗೆ ದೊಡ್ಡ ರೋಗ, ನಿನ್ನ ಮನೆಯಲ್ಲಿ ನೀನೇ ಕಳ್ತನ ಮಾಡೋಕ್ಕೆ ಬಂದಿದ್ಯಲ್ವೋ ಅಂತ ಹೇಳಿ. ಆಗ ಮನೋಜ್ ಹೇಳ್ತಾನೆ, ಲೊಟ್ಟೆ, ನಾನು ಮನೆಗೆ ಬರುವಾಗ ಯಾರೋ ಒಬ್ಬ ಕಳ್ಳ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದ, ನಾನು ಅದನ್ನು ತಡೆಯೋಕ್ಕೆ ಹೋದೆ ಅಂತ ಹೇಳ್ತಾನೆ. ಮನೋಜ ಮಾತಾಡೋ ಸ್ಥಿತಿಯಲ್ಲಿಯೂ ಕೂಡ ಇರಲಿಲ್ಲ. ಆದರೆ ಅವನೊಂದು ಮಾತು ಹೇಳ್ದ, ಯಾರೋ ನನ್ನ ಹೊಟ್ಟೆ ಮೇಲೆ ನಿಂತ್ಕೊಂಡು ಇದ್ದರು, ನನಗೆ ಇವಾಗಲೂ ಕೂಡ ಹೊಟ್ಟೆ ತೊಳಿಸಿದಂತ ಆಗುತ್ತೆ ಅಂತೇಳಿ. ಆಗ ಶ್ರುತಿ ಹೇಳ್ತಾಳೆ, ಅದು ನಾನೇ ಅಂತೇಳಿ. ಅದಕ್ಕೆ ಮನೋಜ ಹೇಳ್ತಾನೆ, ಏನಮ್ಮ ನಿನ್ನ ಕಾಲ ಅಥವಾ ಕಬ್ಬಿಣದ ರೋಡ ಅಂತೇಳಿ ಕೇಳ್ತಾನೆ. ನನಗೆ ಇವಾಗಲೂ ಕೂಡ ನನ್ನ ಹೊಟ್ಟೆ ತೊಳಿಸಿದಂತ ಆಗ್ತಾ ಉಂಟು ಅಂತೇಳಿ ಹೇಳ್ತಾನೆ. ಆಗ ಶ್ರುತಿ ಹೇಳ್ತಾಳೆ, ಸಾರಿ ಮನೋಜ್ ಅವರೇ, ನನಗೆ ಗೊತ್ತಾಗಲಿಲ್ಲ ನೀವು ಅಂತ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, 1 ನಿಮಿಷ ಲೇಟ್ ಆದರೂ ನನ್ನ ಮಗನನ್ನು ಕೊಂದೇ ಬಿಡ್ತಿದ್ರಿ ಅಂತ ಹೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಅತ್ತೆ ನಾವೇನು ಓಡಿದ್ವಿ, ಆದರೆ ನೀವು ನೆನಪಿಸ್ಕೊಳ್ಳಿ, ನೀವು ಸರಿಯಾಗಿ ಗುದ್ದಿಲ್ವಾ ಅಂತ ಹೇಳಿ. ಹಾಗೆ ಶಾಂತಿ ನೆನಪಿಸ್ಕೊಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ ರೋಹಿಣಿ ಹತ್ರ, ರೋಹಿಣಿ ಕರ್ಕೊಂಡು ಹೋಗು, ನನ್ನ ಮಗನಿಗೆ ಉಪ್ಪಿನ ಶಾಖ ಕೊಡ್ತೀನಿ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ. ಆಗ ಮನೋಜ ಹೇಳ್ತಾನೆ, ಏನು ರೆಸ್ಟ್ ಮಾಡೋದು, ನಾನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ರು ರೆಸ್ಟ್ ಇನ್ ಪೀಸ್ ಆಗ್ತಿದ್ದೆ ಅಂತ ಹೇಳ್ತಾನೆ. ಹಾಗೆ ರೋಹಿಣಿ ಮತ್ತು ಶಾಂತಿ ಮನೋಜನ್ನು ಕರ್ಕೊಂಡೋಗಿ ಮಲಗಿಸ್ತಾರೆ. ಹಾಗೆ ರಂಗನಾಥ್ ಅವರು ಶಾಂತಿಗೆ ಕಿಂಡಲ್ ಮಾಡ್ತಾರೆ, ಕೊಡೋದನ್ನು ಕೊಟ್ಟೆ, 4 ತದಕಿ ಕೊಡಬೇಕಿತ್ತು, ಆಗ್ಲಾದ್ರೂ ಅವನಿಗೆ ಬುದ್ಧಿ ಬರ್ತಿತ್ತು ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ರೀ ಸುಮ್ಮನೆ ನೀವು ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಹಾಗೆ ಸೂರ್ಯನಿಗೆ ಒಂದು ಡೌಟ್ ಬರುತ್ತೆ. ಸೂರ್ಯ ಹೇಳ್ತಾನೆ ರಂಗನಾಥ್ ಅವ್ರ ಹತ್ರ, ಅಪ್ಪ ನಮ್ಮ ಮನೆಗೆ ಹಣ ಒಡವೆ ಇದ್ದಾಗಲೇ ಕಳ್ಳ ನುಗ್ಗಿದ್ದಾನೆ ಅಂದರೆ ವಿಷಯ ಏನೋ ಇದೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಕೂಡ ಅದರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಹಾಗೆ ಸೂರ್ಯನಿಗೆ ಆ ಮನೆಯಿಂದಲೇ ಡೌಟ್ ಬರುತ್ತೆ, ಯಾರೋ ಈ ವಿಷಯವನ್ನು ಕಳ್ಳನಿಗೆ ತಿಳಿಸಿದ್ದಾರೆ ಅಂತ ಹೇಳಿ. ಇತ್ತ ಕಡೆ ದಿನೇಶನಿಗೂ ಸರಿಯಾಗಿ ಮಾಂಜ ಬಿದ್ದಿರುತ್ತೆ. ಅದನ್ನು ಸುಬ್ಬು ನೋಡಿ ದಿನೇಶನಿಗೆ ಕಿಂಡಲ್ ಮಾಡ್ತಾನೆ. ಸಿಂಹದ ಥರ ಹೋಗಿ, ಈ ಥರ ಪೆಟ್ಟು ತಿಂದು ಬಂದಿದೆಯಲ್ಲ ದಿನೇಶ ಅಂತೇಳಿ ಕೈ ಎತ್ತು ಅಂತೇಳಿ ದಿನೇಶನ ಕೈ ಎತ್ತಾನೆ. ದಿನೇಶನಿಗೆ ಆ ಕೈ ಎತ್ತುವಾಗ ತುಂಬ ನೋವಾಗುತ್ತೆ. ಹಾಗೆ ಕಾಗೆಸುಬ್ಬ ಹೇಳ್ತಾನೆ, ದೊಡ್ಡ ಹೀರೋ ಥರ ಫೋರ್ಸ್ ಕೊಟ್ಟು ಈ ಥರ ಬಂದಿದೆಯಲ್ಲ, ಅದಕ್ಕೆ ನಾನು ಹೇಳಿದ್ದು ನನ್ನ ಹುಡುಗರನ್ನು ಕಳಿಸಿದರೆ ಈ ಕೆಲಸ ಸ್ಮೂತಾಗಿ ಇರುತ್ತೆ ಅಂತೇಳಿ. ಅದಕ್ಕೆ ದಿನೇಶ ಹೇಳ್ತಾನೆ, ಆ ಮನೆಯಲ್ಲಿ ಯಾರು ಇರೋದಿಲ್ಲ ಅಂತ ಹೇಳಿ ನನ್ನನ್ನು ಅಲ್ಲಿಗೆ ಕಳಿಸಿದ್ರು ಅಂತೇಳಿ. ದಿನೇಶ ಮತ್ತೆ ಹೇಳ್ತಾನೆ, ಯಾರೂ ಇಲ್ಲ ಅಂತ ನಾನು ಹೋಗಿದ್ದು, ಆದರೆ ಅಲ್ಲಿ ಹೋದಾಗ ಗೊತ್ತಾಯಿತು ಎಲ್ಲರೂ ಆ ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಹಾಗೆ ದಿನೇಶ ಹೇಳ್ತಾನೆ, ರೋಹಿಣಿ ಗಂಡ ಮನೋಜ್ ಒಂದು ಲೂಸ್ ಥರ, ಅವನನ್ನು ನಾನು ಹೇಗೋ ಸಂಭಾಳಿಸಿಬಿಟ್ಟೆ, ಆದರೆ ಆ ಸೀರೆ ಉಟ್ಟ 2 ಹೆಂಗಸರು ಇದ್ದಾರಲ್ವ, ಅವರು ರೌಡಿ ಥರ ಅಂತ ಹೇಳ್ತಾನೆ. ಹಾಗೆ ಕಾಗಿಸುಬ್ಬ ಬೈತಾನೆ ದಿನೇಶನಿಗೆ, ಓಡಿಸ್ಕೊಂಡು ಬಂದದಲ್ಲದೆ ಅವರನ್ನೇ ಹೊಗಳ್ತಾ ಇದ್ದೀಯಲ್ವ ಅಂತ ಹೇಳಿ, ನಿನಗೆ ನಾಚಿಕೆ ಆಗೋದಿಲ್ವ ಅಂತ ಹೇಳ್ತಾನೆ. ಈ ದಿನೇಶನಿಗೂ ಕೂಡ ರೋಹಿಣಿ ಮೇಲೇ ಡೌಟ್ ಬರುತ್ತೆ, ರೋಹಿಣಿ ಬೇಕಂತಲೇ ಆ ಥರ ಮಾಡಿದ್ದು ಅಂತ ಹೇಳಿ. ನಾನು ಅವಳನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಈಗಲೇ ನಾನು ಫೋನ್ ಮಾಡ್ತೇನೆ ಅಂತ ಹೇಳಿ ಫೋನ್ ಎತ್ಕೊಳ್ತಾನೆ. ದಿನೇಶ ರೋಹಿಣಿಗೆ ಸರಿಯಾಗಿ ಬೈತಾನೆ, ಒಂದೇ ಸಮನೆ ನನ್ನನ್ನು ಮುಗಿಸ್ಬೇಕಂತ ಇದ್ಯಾ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಬಾಯಿಗೆ ಬಂದಂತೆ ಮಾತಾಡಬೇಡ, ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲಿ ಅಂತ ಹೇಳ್ತಾಳೆ. ಮತ್ತೆ ದಿನೇಶ ಹೇಳ್ತಾನೆ, ಸೂರ್ಯನಿಗೆ ಬಂದು ನಾನು ಫೋನ್ ಮಾಡಿ ಹೇಳ್ತೇನೆ ಅಂತ ಹೇಳಿ. ಆಗ ರೋಹಿಣಿ ಹೇಳ್ತಾಳೆ, ಸೂರ್ಯ ಕೂಡ ಮನೆಯಲ್ಲಿದ್ದೇನೆ, ಬಂದು ಅವನ ಹತ್ರನೇ ಮಾತಾಡು ಅಂತೇಳಿ. ಆಗ ದಿನೇಶ ಹೇಳ್ತಾನೆ, ಗೊತ್ತಿದ್ರು ಈ ಥರ ಹೇಳ್ತಾ ಇದ್ದೀಯಾ. ಹೌದು ಗೊತ್ತಿದ್ದೇ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾಳೆ ರೋಹಿಣಿ. ವೀಕ್ಷಕರೇ, ಈ ಸಂಚಿಕೆ ಇಷ್ಟರವರೆಗೆ ಆಗಿದೆ. ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಅಪ್ಡೇಟ್ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.